ಪಾಕಿಸ್ತಾನದ ರಕ್ಷಣಾ ಸಚಿವರ ಹೊಸ ವ್ಯಾಖ್ಯಾನ. ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವ ಭಯೋತ್ಪಾದಕರು ಕಳಂಕ ಮುಕ್ತರು, ಅವರು ಭಯೋತ್ಪಾದಕರಲ್ಲ. ಭಯೋತ್ಪಾದಕ ಹಿನ್ನೆಲೆ ಹೊಂದಿರೋರು ಈಗ ಧಾರ್ಮಿಕ ಗುರುಗಳಾಗಿದ್ದಾರೆ. ಇರ್ಬೋದು ಅವರು ಭಯೋತ್ಪಾದಕ ಕೃತ್ಯಗಳಲ್ಲಿ, ಆದ್ರೆ ಈಗಲ್ಲ. ಭಯೋತ್ಪಾದಕ ಕೃತ್ಯದಲ್ಲಿ ತೊಡಗಿರೋರಿಗೆ ಧಾರ್ಮಿಕ ಪಟ್ಟವನ್ನ ಪಾಕ್ನ ರಕ್ಷಣಾ ಸಚಿವರು ಕೊಟ್ಬಿಟ್ಟಿದ್ದಾರೆ. ಮತ್ತೆ ಭಯೋತ್ಪಾದಕರ ನೆರವಿಗೆ ಪಾಕಿಸ್ತಾನ ಈ ಮೂಲಕ ನಿಲ್ತಾ ಇದೆ. ಪಾಕಿಸ್ತಾನದ ಅವಿಭಾಜ್ಯ ಅಂಗ ಭಯೋತ್ಪಾದನೆ ಅನ್ನೋದನ್ನ ಸಾರಿ ಸಾರಿ ಜಗತ್ತಿಗೆ ಹೇಳೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ಮೂಲಕ ಪಾಕಿಸ್ತಾನ್ ಇಸ್ ನಾಟ್ ಜಸ್ಟ್ ಅ ಕಂಟ್ರಿ, ಇಟ್ ಈಸ್ ಅ ಟೆರರ್ ಸ್ಟೇಟ್ ಅನ್ನೋದನ್ನ ರಕ್ಷಣಾ ಸಚಿವರ ನುಡಿಮುತ್ತುಗಳಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಖ್ವಾಜಾ ಆಸಿಫ್ ಅವ್ರು ಹೇಳೋ ಪ್ರಕಾರ ಪಾಕಿಸ್ತಾನದಲ್ಲಿ ಒಂದು ವಾಷಿಂಗ್ ಮಷಿನ್ ಇದೆಯಂತೆ. ಆ ವಾಷಿಂಗ್ ಮೆಷಿನ್ ಒಳಗಡೆ ಎಲ್ಲ ಉಗ್ರರನ್ನು ಹಾಕಿ ಸರ್ಫ್ ಹಾಕಿ ತೊಳೆದು ಬಿಟ್ಟಿದಾರಂತೆ. ಹೀಗಾಗಿ ಅವರು ಉಗ್ರರಲ್ವಂತೆ, ಇನ್ಮೇಲೆ ಮೌಲಾನಗಳಂತೆ. ಹೌದು, ಮೌಲಾನಾ ಮಸೂದ್ ಅಜರ್ ಅಂತಾನೆ ಕರೆಯೋದು, ಮೌಲಾನಾ ಹಫೀಜ್ ಸೈಯದ್ ಅಂತಾನೆ ಕರೆಯೋದು. ಇವರು ಹೇಳಿದ ತಕ್ಷಣ ಅವ್ರು ಕ್ಲೀನ್ ಆದ್ರು ಅಂತ ಇವರೊಬ್ಬರೇ ನಂಬಬೇಕು, ಅಲ್ಲಿನ ಜನ ನಂಬೇಕಷ್ಟೇ, ಜಗತ್ತು ನಂಬ್ತಾ ಇಲ್ಲ. ನಾವಾಗಲೂ ಒಂದು ಹೇಳ್ತಾ ಇದ್ವಿ, ಪಾಕಿಸ್ತಾನದಲ್ಲೂ ಭಯೋತ್ಪಾದನಾ ನಿಗ್ರಹ ದಳ ಅಂತಿದೆಯಂತೆ. ಅದು ಎಷ್ಟು ನಿಷ್ಪ್ರಯೋಜಕ ಅನ್ನೋದು ಇವರ ಹೇಳಿಕೆಗಳಷ್ಟೇ ನಾವು ಅರ್ಥ ಮಾಡ್ಕೊಳ್ಬೋದು ಅಷ್ಟೇ. ಇವರಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಬಿಟ್ಟರೆ ಅದನ್ನು ನಂಬೋ ಪರಿಸ್ಥಿತಿನಲ್ಲಿ ಯಾರೂ ಇಲ್ಲ. ಕಾಮಿಡಿ ನೈಟ್ಸ್ ವಿತ್ ಖ್ವಾಜಾ ಆಸಿಫ್ ಅಂತ ಒಂದು ಪ್ರೋಗ್ರಾಮ್ ಇವ್ರು ಮಾಡ್ಬೋದು, ಒಳ್ಳೆ TRP ಬರುತ್ತೆ ಅವ್ರಿಗೆ.